ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ 215 ಬೂತ್ ಇದ್ದು ಜೆಡಿಎಸ್ ಪಕ್ಷದ ವತಿಯಿಂದ ಬಿಎಲ್ಎ 2 ನೇಮಕವಾಗಿದ್ದು ಮತಪಟ್ಟಿಯಿಂದ ಅರ್ಹರ ಹೆಸರನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ಳುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಬಿಎಲ್ಎಗಳಿಗೆ ಮತ್ತು ಕಾರ್ಯಕರ್ತರಿಗೆ ಸೂಚಿಸಿದರು. ಹೊನ್ನಾವರ ತಾಲೂಕಿನ ಕರ್ಕಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕುಮಟಾ ಹೊನ್ನಾವರ ಕ್ಷೇತ್ರದ ಜೆಡಿಎಸ್ ಘಟಕದ ಬೂತ್ ಬಿಎಲ್ಎ 2 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮನೆ ಮನೆಗೆ ತೆರಳಿ ಬಿಎಲ್ಒ ಫಾರಂ ತುಂಬಿಸುತ್ತಾರೆ. ಈ ಸಮಯದಲ್ಲಿ ಯಾವುದೋ ಕಾರಣದಿಂದ ಅರ್ಹರಾಗಿದ್ದವರು ಇದ್ದಾರೆ. ಅಂತವರ ಹೆಸರು ಮತಪಟ್ಟಿಯಿಂದ ತಪ್ಪದಂತೆ ಕಾರ್ಯಕರ್ತರು ನೋಡಿಕೊಳ್ಳಬೇಕಿದೆ. ಮತದಾರರಿಗೆ ನ್ಯಾಯ ಕೊಡಿಸುವ ಪರಿಷ್ಕರಣೆಯೊಂದಿಗೆ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಮತದಾರರ ಪಟ್ಟಿಯಿಂದ ಅರ್ಹರಿದ್ದು ಹೆಸರು ಡಿಲೀಟ್ ಮಾಡಿದಾಗ ಪ್ರಶ್ನೆ ಮಾಡಿ ದೂರು ನೀಡುವ ಅಧಿಕಾರ ಬಿಎಲ್ಎ 2ಗಳಿಗೆ ಇದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಜೆಡಿಎಸ್ ಪಕ್ಷ ಕ್ಷೇತ್ರವಾರು ಈ ಸಭೆ ನಡೆಸಿ ಮಾಹಿತಿ ನೀಡುತ್ತಿದ್ದು ಪಕ್ಷದ ಕಾರ್ಯಕರ್ತರು ಅರ್ಹ ಮತದಾರರ ಹೆಸರು ತಪ್ಪಿ ಹೋಗದಂತೆ ನೋಡಿಕೊಳ್ಳುವ ಜೊತೆ ಪಕ್ಷ ಬೂತ್ ಮಟ್ಟದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸುವಂತೆ ಸಲಹೆ ನೀಡಿದರು. ಎಂಎಲ್ಎ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹಳ ಸದೃಢವಾಗಿದ್ದೀವಿ. ನಾವು ಈ ಕಾರ್ಯಾಗಾರ ಮಾಡ್ತಾ ಇದ್ದೀವಿ. 215 ಬೂತ್ ಇರುವ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಬೂತಿಗೂ ನಾವು ಬಿಎಲ್ಎ 2 ನೇಮಕ ಮಾಡಿದ್ದೀವಿ. ಕೆಲವೊಂದು ಕಡೆ ಮಾಡಿಲ್ಲ, ಸಾಕಷ್ಟು ಕಡೆ ಮಾಡಿದ್ದೀವಿ. ಮಾಡೋದ ಕಾರಣ ಏನು ಅಂದ್ರೆ ಈಗ 20 ಜೂನ್ 2026ರಿಂದ ಅಕ್ಟೋಬರ್ 5, 2026ವರೆಗೂ ಸಮಗ್ರ ಪರಿಷ್ಕರಣೆ ಬೂತ್ ಲೆವೆಲ್ ಅಲ್ಲಿ ಬಿಎಲ್ಒಗಳ ಮುಖಾಂತರ ಚುನಾವಣೆ ಅಧಿಕಾರಿಗಳ ಮುಖಾಂತರ ನಡೀತಾ ಇದೆ. ಇದು ಏನ್ ನಡೀತಾ ಇದೆ ಅಂದ್ರೆ ಈಗಾಗಲೇ ಒಂದು ಹಂತಕ್ಕೆ ಅವರು ಆರಂಭ ಮಾಡಿದ್ದಾರೆ. ಪ್ರತಿ ಬೂತ್ ನಲ್ಲೂ ಪ್ರತಿ ವೋಟರ್ ಲಿಸ್ಟ್ ಅಲ್ಲೂ 2002 ನಂತರ ಯಾರ್ಯಾರು ಮದುವೆ ಆಗಿ ಆ ಬೂತಿಗೆ ತಂದು ವೋಟನ್ನ ಸೇರ್ಸ್ಕೊಂಡಿದ್ದಾರೆ, ಆ ಸೇರ್ಕೊಂಡವರ ತಂದೆ ತಾಯಿದು 2002 ಅಂತಲ್ಲ, ತಂದೆ ತಾಯಿ ಯಾವ ಬೂತ್ ಇಂದ ಅವ್ರು ಇದ್ದಾರೆ ಅನ್ನೋದು ಮ್ಯಾಪಿಂಗ್ ಆಗ್ಬೇಕಾಗ್ತದೆ. ನಿಮಗೆ ಗೊತ್ತಿರಲಿ, ನನಗೆ ಜಿಲ್ಲಾ ಸಭೆಯಲ್ಲಿ ಕರೆದಾಗ DC ಕೊಟ್ಟಂತ ಮಾಹಿತಿ ಏನು ಅಂದ್ರೆ ಹೆಚ್ಚು ಕಡಿಮೆ 18,000 ಮತಗಳು ನನ್ನ ಕುಮಟಾ ಕ್ಷೇತ್ರದಲ್ಲಿ 2002 ನಂತರ ಮದುವೆ ಆದವರು ಅವ್ರ ಅಪ್ಪ ಅಮ್ಮ ಸಾಕಷ್ಟು ಕಡೆ ಅವ್ರ ಅಪ್ಪ ಅಮ್ಮ ಕಳ್ಕೊಂಡಿರ್ತಾರೆ. ಮತ್ತೊಂದಿಷ್ಟು ಯಾವ ಬೂತಲ್ಲಿ ಅವ್ರ ಅಪ್ಪ ಅಮ್ಮ ಹೋಗಿದೆ, ಯಾಕಂದ್ರೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆದದ್ದು ಇರ್ತದೆ, ಮ್ಯಾಪಿಂಗ್ ಆಗಿಲ್ಲ. ನಾವೇನಾದ್ರೂ ಅಜಾಗರೂಕತೆಯಿಂದ ಇದನ್ನ ನೋಡ್ಕೊಂಡ್ರೆ ಆ 18,000 ಮತಗಳು ಕಳ್ಕೋಬೇಕಾಗ್ತದೆ. ಅದು ಡಿಲೀಟ್ ಆಗೋ ಚಾನ್ಸ್ ಇರ್ತದೆ. ಜೂನ್ 30ರಿಂದ ಜುಲೈ 29ರವರೆಗೂ ನಡೆಯುವಂತ ಈ ಒಂದು ಮನೆ ಮನೆಗೆ ಬಿಎಲ್ಒಗಳು ಬರೋದು, ಆ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ಬಂದು ಇನಾಮಿನೇಷನ್ ಫಾರ್ಮ್ ಅಂತ ತುಂಬಿಸ್ಕೊಂತಾರೆ ಎಲ್ಲ ಪ್ರತಿಯೊಬ್ಬರು. ಆ ಫಾರ್ಮ್ ತುಂಬಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಮನೆಗೆ ಯಾರಿದ್ದಾರೆ ಇಲ್ಲ ಅನ್ನೋದು ಒಂದು ಮಾಹಿತಿ ತಗೊಂಡ್ಬಿಡ್ತಾರೆ. ಮನೆ ಒಬ್ರು ಅದಕ್ಕೆ ಸಹಿ ಹಾಕಿ ಎಷ್ಟು ಜನ ಇದ್ದಾರೆ ಅನ್ನೋದು ನೀವು ಕೊಟ್ಟ ಏನೋ ಬೂತ್ ಲಿಸ್ಟ್ ನಿಮ್ಮ ಹೆಸರು ಇರ್ಬೋದು. ಆ ಮನೆಗೆ ಬಂದಾಗ ಒಬ್ಬರಾದ್ರೂ ಸೈನ್ ಹಾಕಿ ನೀವು ಆ ಬೂತ್ ಅಲ್ಲಿ ಇದ್ದೀರಿ, ನಿಮ್ಮ ಮತಗಟ್ಟೆ ಆ ಮತಗಟ್ಟೆಯಲ್ಲಿ ನಿಮ್ಮ ಮತದಾರರು ಇದ್ದೀರಿ ಅಂತ ನೀವು ಫಾರ್ಮ್ ತುಂಬಿಕೊಡ್ಬೇಕಾಗ್ತದೆ. ಅಲ್ಲೇನಾದ್ರೂ ಸ್ವಲ್ಪ ಅಜಾಗರೂಕತೆ ಆದ್ರೆ ಅಥವಾ ಅವರೆಲ್ಲ ಊರಲ್ಲಿ ನೌಕರಿಗೆಲ್ಲ ಹೊರಗೆ ಹೋಗಿದ್ರೆ ನೌಕರಿಗೆ ಹೊರಗೆ ಹೋಗಿ ಇಲ್ಲಿ ಮತ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮಾಹಿತಿ ಕೊಡಬೇಕು. ಆ ಮಾಹಿತಿ ಕೊಡದಿದ್ರೆ ಮತ್ತೆ ಕಡಿತ ಆಗ್ತದೆ. ವೇದಿಕೆಯಲ್ಲಿ ಜೆಡಿಎಸ್ ಪಕ್ಷದ ಕೋಶಾಧ್ಯಕ್ಷ ಉಪೇಂದ್ರ ಪೈ, ಪ್ರಧಾನ ಕಾರ್ಯದರ್ಶಿ ಸತೀಶ್ ಹೆಗಡೆ, ಪಕ್ಷದ ಮುಖಂಡರಾದ ವಿಎಂ ಭಂಡಾರಿ, ಪಿಟಿ ನಾಯ್ಕ್, ದತ್ತು ಪಟಗಾರ್, ಕೆಜೆ ಭಟ್, ಉದಯ ಗೌಡ, ಪ್ರದೀಪ್ ಕುಮಾರ್, ಕೃಷ್ಣ ಗೌಡ, ಬಲೀಂದ್ರ ಗೌಡ, ಯಶವಂತ್ ಗೌಡ, ರತ್ನಾಕರ್ ನಾಯ್ಕ್, ಮೋಹನ್ ನಾಯ್ಕ್ ಮತ್ತಿತರರು ಪಾಲ್ಗೊಂಡಿದ್ರು. ಒಂದು ದೊಡ್ಡ ಜವಾಬ್ದಾರಿ ನಿಮ್ಗಿದೆ. ಒಂದು ಮಾಹಿತಿ ಪ್ರಕಾರ 15ರಿಂದ 20,000 ಮತಗಳು ಡಿಲೀಟ್ ಆದಂತ ಕ್ಷೇತ್ರಗಳು ಇವೆ. ನೀವು ಅರ್ಥ ಮಾಡ್ಕೊಳ್ಳಿ, 676 ಮತದಲ್ಲಿ ನಾವು ಸೋತವರು 20,000 ಮತದಲ್ಲಿ ನಮ್ಮ ಮತಗಳನ್ನೇ ಹೆಚ್ಚಾಗ್ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ. ಅದಕ್ಕೆ ಯಾವ ಕಾರಣಕ್ಕೂ ಅದಾಗಬಾರ್ದು. ಮತ್ತೆ ಏನಿದೆ ಅಂದ್ರೆ 2000 ನಂತರ ಮದುವೆ ಬಂದವ್ರದ್ದು ಎಷ್ಟೋ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ, ಮ್ಯಾಪಿಂಗ್ ಆಗೋದಿಲ್ಲ. ನೀವು ಬೇರೆ ಬೇರೆ ಅದಕ್ಕೆ ಪ್ರದೀಪ್ ಅವರು ಐಡಿಯಾ ಕೊಡ್ತಾರೆ, ಯಾವ್ಯಾವ ಮಾಹಿತಿ ಕೊಟ್ಟು ಅದನ್ನ ಸರಿ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಒಂದು ಪರಿಷ್ಕರಣೆ ಇರೋದ್ರಿಂದ ಇದು ಈ ರೀತಿ ಪರಿಷ್ಕರಣೆ ಬಹುಶಃ ನಮ್ಮ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ಈ ರೀತಿ ಪರಿಷ್ಕರಣೆ ಆಗಿದೆ. ಬಟ್ ಇಷ್ಟು ಇಂಟೆನ್ಸಿವ್ ಆಗಿ ಪರಿಷ್ಕರಣೆ ಈ ರೀತಿ ಆಗಿಲ್ಲ. ಅದಕ್ಕಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಈ ಮಟ್ಟಕ್ಕೆ ಬೆಳೆಸ್ತಂತ ಈ ಮಟ್ಟಕ್ಕೆ ಬೆಳೆಸಿ
ಐಸ್ ಕ್ರೀಮ್ಗೂ ಹಲಸಿನ ಹಣ್ಣು, ಜಿಲೇಬಿಗೂ ಹಲಸಿನ ಗಮಲು, ಹೀಗೆ ತರವೇರಿ ತಿಂಡಿ ತಿನಿಸುಗಳ ರಾಶಿ ಮತ್ತಿತರ ವಸ್ತು ತಿನಿಸುಗಳ ಮಳಿಗೆ ಕುತೂಹಲದಿಂದ ತಿಂಡಿ ಸವಿದು ಸಂಭ್ರಮಿಸುವ ಜನರು. ಇದು ಗೋಕರ್ಣದಲ್ಲಿ ಆರಂಭವಾದ 3 ದಿನಗಳ ಹಲಸು ಮತ್ತು ವಿವಿಧ ಹಣ್ಣುಗಳ ಹಬ್ಬದ ಝಲಕ್. ಗೋಕರ್ಣ ಶ್ರೀ ಶಂಕರ ಮಠದಲ್ಲಿ ರಾಘವೇಂದ್ರ ಇವೆಂಟ್ ಸಹಯೋಗದಲ್ಲಿ ಈ ಹಣ್ಣಿನ ಹಬ್ಬ ಪ್ರಾರಂಭವಾಗಿದ್ದು ಜನರು ಅಧಿಕ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ಹಲಸಿನ ಹಣ್ಣಿನ ಬಿರಿಯಾನಿ, ಹಲಸಿನ ಕಬಾಬ್, ಹಲಸಿನ ಪಾಯಸ, ಜಿಲೇಬಿ ಹಾಗೂ ಐಸ್ ಕ್ರೀಂ ವಿಶೇಷವಾಗಿ ಗಮನ ಸೆಳೆಯುತ್ತಿದ್ದು ಮಳಿಗೆಯಲ್ಲಿ ತಾಜಾ ತಯಾರಿಸಿ ನೀಡುತ್ತಿದ್ದು ಜನರು ಪಡೆದು ಹೊಸ ರುಚಿ ಸವಿಯುತ್ತಿದ್ದಾರೆ. ಇನ್ನು ಚಿಪ್ಸ್, ಹೋಳಿಗೆ ಸೇರಿದಂತೆ ಹಲಸಿನ ಹಣ್ಣಿನಿಂದ ತಯಾರಾದ ಖಾದ್ಯಗಳು, ಮಾವಿನ ಹಣ್ಣು, ಇದರ ತಿನಿಸು ಹಾಗೂ ಮಾವು, ಹಲಸಿನ ವಿವಿಧ ಪ್ರಭೇದದ ಗಿಡಗಳು, ಹೂವು ಹಣ್ಣಿನ ಗಿಡಗಳು, ಆಯುರ್ವೇದಿಕ್ ಮತ್ತು ಗೃಹ ಉತ್ಪನ್ನಗಳ ಮಾರಾಟಕ್ಕೆ ಬಂದಿದ್ದು ವ್ಯಾಪಾರವು ಜೋರಾಗಿ ನಡೆದಿದೆ. ಪಾನ್ ತಳಿಯ ಜಪಾನಿನಲ್ಲಿ ಕೆಜಿಗೆ 2.5 ಲಕ್ಷ ಬೆಲೆ ಬಾಳುವ ಮಿಯಾಜಾಕಿ ಮಾವಿನ ಹಣ್ಣನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಒಟ್ಟಾರೆ ಮಳೆಗಾಲದಲ್ಲಿ ಹೊಸ್ತಿಲಿನಲ್ಲಿ ದೊರೆಯುವ ಹಣ್ಣುಗಳ ಸವಿಯಲು ಒಂದು ವೇದಿಕೆಯಂತೆ ಆಗಿದ್ದು ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಈ ಮಾವಿನ ಗಿಡ ಸಾಧಾರಣ ಎಲ್ಲ ಕಡೆಯಲ್ಲಿ ಬೆಳೀತದೆ. ಈ ಮಾವು ಸಾಧಾರಣ ಈಗ ಕೆಜಿ ಸ್ಟಾರ್ಟಿಂಗ್ ಅಲ್ಲಿ 12,000 ರೂಪಾಯಿಂದ 13,000 ರೂಪಾಯಿವರೆಗಿದೆ. ಈಗ ರೀಸೆಂಟ್ ಆಗಿ 1,500-2,000 ರೂಪಾಯಿ ಮಾವಿನಕಾಯಿ ಈ ಕೆಜಿಗೆ ತಗೋಬಹುದು. ಆದರೆ ಇದು ವಿಶೇಷತೆ ಏನಂದರೆ ಇದು ಎಲ್ಲ ಕಡೆ ನಮ್ಮ ಸೌತ್ ಕೆನರಾ ಆಗಲಿ ಗೋಕರ್ಣ ಆಗಲಿ ಎಲ್ಲ ಕಡೆ ಬೆಳೆಯುವಂಥ ಮಾವು ಇದು. ಕೆಲವರಿಗೆ ಡೌಟ್ ಇದೆ ಆಗಲ್ಲ ಅಂತ. ಮಾವಿನ ಸಾಧಾರಣ ಎಲ್ಲ ಕಡೆಯಲ್ಲಿ ಆಗುತ್ತೆ. ಇದೊಂದು ವೆರೈಟಿ ಕಾಟಿಮನ್ ಅಂತ ಇದೆ. ಇದು ವೆರೈಟಿ ಕಾಟಿಮನ್ ಮ್ಯಾಂಗೋ ಅಂತ. ಇದು ಥೈಲ್ಯಾಂಡ್ ವೆರೈಟಿ. ಇದು ಕೆಜಿಗೆ ಸಾಧಾರಣ 300-400 ರೂಪಾಯಿ ಬಾಕ್ಸ್ ಪ್ಯಾಕಲ್ಲಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ. ಮತ್ತೊಂದು ವೆರೈಟಿ ರೆಡ್ ಐವೇರಿ. ಇದು ಕಲರೇ ಕೆಂಪು ಬರುತ್ತೆ. ಗಿಡದ ಕಲರ್ ಏನು ಬರುತ್ತೆ ಅದೇ ಸೇಮ್ ಬರುತ್ತೆ. ಇದು ಕೆಜಿಗೆ ಒಂದು 2-3 ಕೆಜಿಯಲ್ಲಿ 3 ಕೆಜಿ ಒಂದು ಮಾವಿನ ಬರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ. 600-700 ರೂಪಾಯಿ ಕೆಜಿ ಇದೆ ವೆರೈಟಿ. ಇದು ನೋಡಿ, ಇದು ಬನಾನಾ ಮ್ಯಾಂಗೋ ಅಂತ. ಸಾಧಾರಣ ಒಂದು ಅರ್ಧ ಫೀಟ್ ಅಷ್ಟು ಉದ್ದ ಬರ್ತದೆ ಮ್ಯಾಂಗೋ. ಇದು ಕಾಸ್ಟ್ಲಿ ಮ್ಯಾಂಗೋ. 1,200-1,000 ರೂಪಾಯಿ ಕೆಜಿ ಇದೆ. ಇದು ಥೈಲ್ಯಾಂಡ್ ವೆರೈಟಿ, ಆಲ್ ಸೀಸನ್ ಬರುವಂಥದ್ದು. ಮತ್ತು ನಮ್ಮ ಮಾವಲ್ಲಿ ಸಾಧಾರಣ ನಮಗೆ ಅಮರಪಲ್ಲಿ ಇದೆ, ಹಿಮಸಾಗರ್ ಇದೆ, ಆಮೇಲೆ ಮಲ್ಲಿಕಾ ಇದೆ, ಆಲ್ಫಾನ್ಸೋ ಇದೆ, ನೀಲಾಮಿ ಇದೆ, ಆಲ್ ಸೀಸನ್ ಥೈಲ್ಯಾಂಡ್ ವೆರೈಟಿ ಇದೆ. ಅದೆಲ್ಲ ನಿಮಗೆ ಆಲ್ ಸೀಸನ್ ಬರುವಂಥದ್ದು. ಹಲಸಿನ ಗಿಡಗಳೆಲ್ಲ ಇದೆ. ಹಲಸಿನ ಗಿಡ ಎಲ್ಲ ನಿಮಗೆ ಎವಿಆರ್ ಆಲ್ ಸೀಸನ್ ಇದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.